ಗುರುಜಿ ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿ ಮಕರ ರಾಶಿ. ಶನೈಶ್ಚರನ ಒಂದು ಅಧಿಪತ್ಯ ಹೊಂದಿರುವಂತಹ ಹಾಗೆ ಉತ್ತರಾಷಾಢ, ಧನಿಷ್ಠ, ಶ್ರವಣ ನಕ್ಷತ್ರಗಳು ಅಡಕವಾಗಿರುವ ಈ ರಾಶಿಯವರು ತಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ? ಹಾಗೆ ಅದಕ್ಕೆ ಯಾವ ರೀತಿ ಯಂತ್ರಗಳು ಸಹಾಯ ಮಾಡುತ್ತೆ ಅಂತ ತಿಳಿಸಿಕೊಡಿ ಗುರುಜಿ. ಸ್ವರ್ಣಾಕರ್ಷಣ ಭೈರವ ಯಂತ್ರ ಅಂತ ಇರುತ್ತೆ. ಸ್ವರ್ಣಾಕರ್ಷಣ ಹೇಳಿದ ಹಾಗೆ ನಾವು ಇವತ್ತು ಏನು ಅಂದರೆ ಸ್ವರ್ಣ ಅಂದರೆ ಏನು? ಚಿನ್ನ. ಅದನ್ನು ಆಕರ್ಷಿಸುವಂಥದ್ದು. ಅಂದರೆ ಆ ಸುವರ್ಣ ನಮ್ಮಲ್ಲಿ ಬರಬೇಕು. ಸುವರ್ಣ ನಮ್ಮಲ್ಲಿ ಬರಬೇಕು ಅನ್ನುವಂಥದ್ದು ಎರಡು. ನನ್ನ ಸಂಪತ್ತು ವೃದ್ಧಿಸಲ್ಪಡಬೇಕು ಅನ್ನುವಂಥದ್ದು ಒಂದು. ನನ್ನ ವ್ಯಕ್ತಿತ್ವವೇ ಸುವರ್ಣದ ರೀತಿಯಲ್ಲಿ ಹೊಳೆಯಬೇಕು. ಅಂದರೆ ನನ್ನ ವ್ಯಕ್ತಿತ್ವದ ವಿಕಸನವನ್ನು ನಾನು ಆ ರೀತಿಯಲ್ಲಿ ಮಾಡಿಕೊಡ್ಬೇಕು. ಅದಕ್ಕೆ ಬೇಕಾದಂತಹ ಸ್ವರೂಪದ ಆ ಸ್ವರ್ಣಾಕರ್ಷಣ ಅಂತಂದರೆ ಇಲ್ಲಿ ಚಿನ್ನವನ್ನೇ ಆಕರ್ಷಿಸುವಂಥದ್ದು ಅಂತಲ್ಲ. ನಮ್ಮ ವ್ಯಕ್ತಿತ್ವದ ಒಂದು ಅಮೋಘವಾದಂತಹ ಒಂದು ಸಂವರ್ಧನೆಯನ್ನು ಮಾಡಿಕೊಡೋದಕ್ಕೋ, ನಮ್ಮ ಶ್ರೀಮಂತಿಕೆಯ ಸಂವರ್ಧನೆ ಮಾಡಿಕೊಡೋದಕ್ಕೋ, ನಮ್ಮ ವರ್ಚಸ್ಸಿನ ಸಂವರ್ಧನೆ ಮಾಡಿಕೊಡೋದಕ್ಕೋ, ನಮ್ಮ ಭಾಷಾ ಪ್ರೌಢಿಮೆಯ ಒಂದು ಸಂವರ್ಧನೆ ಮಾಡಿಕೊಡೋದಕ್ಕೋ, ಅಥವಾ ನಮ್ಮಲ್ಲಿ ಇರಬಹುದಾದಂತಹ ಶಕ್ತಿಯ ಮೂಲಕವಾಗಿ ಇತರರನ್ನು ನಾವು ಸೆಳೆದುಕೊಳ್ಳುವುದರ ಮೂಲಕ ನಾವು ನಾಯಕರಾಗಿ ರೂಪುಗೊಳ್ಳುವುದಕ್ಕೋ. ಈಗ ಒಬ್ಬ ಅದ್ಭುತವಾದಂತಹ ದೇಶದ ನಾಯಕ ಇದ್ದಾನೆ ಅಂತಂದರೆ ಅವನಿಗೊಂದು ಆ ಸ್ವರ್ಣಾಕರ್ಷಕ ಶಕ್ತಿಯ ಒಂದು ಸಿದ್ಧಿ ಸಿಗಬೇಕಾಗತ್ತೆ. ಈ ಮಕರ ರಾಶಿಯವರಿಗೆ ಅದಿದ್ದಾಗ ಏನಾಗುತ್ತೆ ಅಂತಂದರೆ, ಸ್ವರ್ಣಾಕರ್ಷಣ ಭೈರವ ಏನು, ಅವನು ಶಿವನ ಸ್ವರೂಪ. ಶಿವನ ಆರಾಧನೆಯಿಂದಲೇ ಈ ಯಂತ್ರವನ್ನು ರಚಿಸ್ತಾರೆ. ನೀವು ಹೇಳಿದ ಹಾಗೆ ಇದರಲ್ಲಿ ಆ ಉತ್ತರಾಷಾಢದ ನಕ್ಷತ್ರದ ಒಂದು ಭಾಗ ಇರುತ್ತೆ, 3 ಭಾಗ ಇರುತ್ತೆ. ಹಾಗೆಯೇ ಶ್ರವಣ ನಕ್ಷತ್ರದ 4 ಭಾಗಗಳಿರುತ್ತೆ. ಇನ್ನೊಂದು ಏನು ಮಂಗಳನ ಯಜಮಾನತ್ವದ ಧನಿಷ್ಠ ನಕ್ಷತ್ರದ 2 ಭಾಗಗಳಿರುತ್ತೆ. ಅಂದರೆ 4, 2, 6, ಇದು 3, 9 ಭಾಗಗಳು ಇರ್ತವೆ. ಇದರ ಯಜಮಾನ ಶನೈಶ್ಚರ. ಶನೈಶ್ಚರನಿಗೆ ಸೂರ್ಯನೂ ಆಗೋದಿಲ್ಲ. ಉತ್ತರಾಷಾಢದ ನಕ್ಷತ್ರದ ಯಜಮಾನಾದ ಸೂರ್ಯನೂ ಆಗೋದಿಲ್ಲ. ಶ್ರವಣ ನಕ್ಷತ್ರದ ಯಜಮಾನಾದಂಥ ಚಂದ್ರನೂ ಆಗೋದಿಲ್ಲ. ಧನಿಷ್ಠ ನಕ್ಷತ್ರದ ಯಜಮಾನಾದಂಥ ಮಂಗಳನೂ ಆಗೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ 3 ವೈರಿಗಳ ಯಜಮಾನತ್ವದಲ್ಲಿ ಇರುವಂತಹ ನಕ್ಷತ್ರವನ್ನು ತನ್ನೊಳಗೆ ಅಡಗಿಸಿಕೊಂಡಂತಹ ಮಕರ ರಾಶಿಗೆ ಇವನು ಯಜಮಾನನಾಗ್ತಾನೆ. ಆ ಮಕರ ರಾಶಿ ಏನು ಅಂತಂದರೆ ಅದು ಭೂತತ್ವದ ರಾಶಿ. ಹೀಗೆ ಅನೇಕ ರೀತಿಯ ಸಮ್ಮಿಶ್ರಣಗಳನ್ನು ಒಳಗೊಳ್ಳುವಂತಹ ವಿಚಿತ್ರ ಸ್ವರೂಪದಲ್ಲಿ ಒಂದು ರಾಶಿ ತನ್ನದೇ ಆದಂಥ ಮೌಡನ್ನು ಪಡೆದುಕೊಂಡಾಗ ಮಕರ ರಾಶಿಯವರು ವಿಶೇಷವಾಗಿ ಏನಾಗುತ್ತೆ, ಮಕರ ರಾಶಿಯವರ ನೆಕ್ಸ್ಟ್ ರಾಶಿ ಕುಂಭರಾಶಿ, ಅದು ಇವರಿಗೆ ಈ ಮಕರ ರಾಶಿಯವರಿಗೆ ಧನ ಪ್ರಾಪ್ತಿಯನ್ನು ತಂದುಕೊಡುವಂಥದ್ದು. ಅದರ ಮನೆ ಯಜಮಾನನೂ ಕೂಡ ಇವನೇ ಆಗಿದ್ದಾನೆ, ಶನೈಶ್ಚರನೇ ಆಗಿದ್ದಾನೆ. ಹಾಗಾಗಿ ವಿಶೇಷವಾಗಿ ಶನೈಶ್ಚರನ ಈಗ ಕಮಲೇ ಕಮಲೋತ್ಪತ್ತಿ ಅಂತ ಈಗ ಕಾಳಿದಾಸ ಏನು ಹೇಳ್ತಾನೆ, ಆ ಶಾಕುಂತಲೆಯನ್ನು ನಾವನ್ನು ವರ್ಣಿಸುವಂಥದ್ದು ಏನು ಅಂದರೆ, ಅವಳ ಕಣ್ಣುಗಳ ಮುಖ ಕಮಲದಲ್ಲಿ ಕಣ್ಣಿನ ಕಮಲ ಇತ್ತು. ಮುಖವೇ ಒಂದು ಕಮಲ, ಅದರಲ್ಲಿ ಕಣ್ಣುಗಳು ಅಂದರೆ ಆ ಕಮಲದಲ್ಲಿ ಕಮಲವಾಗಿ ಹರಡಿದ್ದು ಕಣ್ಣುಗಳು. ಕಮಲೇ ಕಮಲ. ಹಾಗಾಗಿ ಈ ಒಂದು ವರ್ಚಸ್ಸಿನ ಯಜಮಾನತ್ವವನ್ನು ಹೊಂದಿದಂತಹ ಶನೈಶ್ಚರನೇ ಇವರಿಗೆ ಧನರಾಶಿಯನ್ನು ತಂದುಕೊಡ್ಬೇಕಾದಂಥ ಯಜಮಾನ ಆಗ್ತಾನೆ. ಇಂತಹ ಶನೈಶ್ಚರ ಏನಾಗ್ತಾನೆ, ಈಶ್ವರನನ್ನು ಪ್ರತಿನಿಧಿಸುವಂಥ ಒಂದು ಸ್ವರೂಪವನ್ನು ಪಡೆದಿರ್ತಾನೆ. ಶನೈಶ್ಚರ ಅಂದರೆ ಈಶ್ವರನ ಆರಾಧನೆಯ ಮೂಲಕವಾಗಿ, ಮಾರುತಿಯ ಆರಾಧನೆಯ ಮೂಲಕವಾಗಿ, ಅಥವಾ ಆದಿತ್ಯ ಹೇಳುವಂಥವನು ಶನೈಶ್ಚರನ ವೈರಿಯೇ ಆಗಿದ್ದರೂ ಕೂಡ ತಂದೆ ಅವನು, ಆದರೂ ಕೂಡ ಅವನ ಜೊತೆ ಏನಿದೆ, ವೈರತ್ವ ಇದೆ. ಆದರೆ ಆದಿತ್ಯ ಹೃದಯವನ್ನು ಓದುವುದರ ಮೂಲಕವಾಗಿ ಶನೈಶ್ಚರನ ಕಾಟ ಹೋಗೋದಕ್ಕೆ ಓದುವಂಥದ್ದಲ್ಲ, ನಮ್ಮ ವ್ಯಕ್ತಿತ್ವದ ವಿಕಸನಕ್ಕಾಗಿ ಮಕರ ರಾಶಿಯವರು ಚೆನ್ನಾಗಿ ಅದನ್ನು ಓದ್ಕೊಳ್ಬಹುದು. ಹಾಗಾಗಿ ಈ ಸ್ವರ್ಣಾಕರ್ಷಣ ಭೈರವ ಯಂತ್ರ ಏನಿದೆ, ಅದು ಈ ಒಂದು ರಾಶಿಯವರಿಗೆ ತನ್ನದೇ ಆದಂಥ ಸ್ವರೂಪದಲ್ಲಿ ವ್ಯಕ್ತಿತ್ವದ ವಿಕಸನಕ್ಕೂ, ಜ್ಞಾನದ ವಿಕಸನಕ್ಕೂ, ತಮ್ಮಲ್ಲಿರುವಂತಹ ಜ್ಞಾನವನ್ನು ಇತರರಿಗೆ ಪಸರಿಸುವಂಥದ್ದಕ್ಕೆ ಬೇಕಾದಂತಹ ಗುರುತ್ವದ ಸೃಷ್ಟಿಗೂ, ಅಷ್ಟೇ ಅಲ್ಲ ನಾಡಿನ ಯಜಮಾನತ್ವದ ಪೂರ್ತಿ ಒಂದು ಹಿಡಿತವನ್ನು ಸಂಪಾದಿಸಿಕೊಳ್ಳಲಿಕ್ಕೂ, ಆ ಹಿಡಿತದ ಮೂಲಕ ಜನರ ಉಸಿರುಗಟ್ಟಿಸದೆ ಅವರ ಕ್ಷೇಮ ಅಭಿವೃದ್ಧಿಗಾಗಿ ಅವರು ಯೋಚಿಸೋದಕ್ಕೂ ಸಹಾಯವಾಗುವಂಥ ರೀತಿಯಲ್ಲಿ ಈ ಸ್ವರ್ಣಾಕರ್ಷಣ ಭೈರವ ಯಂತ್ರ ಏನು ಮಾಡುತ್ತೆ, ತನ್ನದೇ ಆದಂತಹ ಸಿದ್ಧಿಯನ್ನು ಈ ಮಕರ ರಾಶಿಯವರಿಗೆ ಕೊಡುತ್ತೆ. ಇನ್ನು ಮಕರ ರಾಶಿಯವರ ಒಂದು ದೌರ್ಬಲ್ಯ ಏನಿರುತ್ತೆ ಅಂತಂದರೆ, ಈ ಚಂದ್ರನ ಸಂಪೂರ್ಣವಾದಂತಹ ಒಂದು ಸಿದ್ಧಿ ಇವರಿಗೆ ಸಿಕ್ಕಿಬಿಡ್ತು ಅಂತಾದರೆ ಪರವಾಗಿಲ್ಲ. ಆದರೆ ಚಂದ್ರನ ಸಿದ್ಧಿ ಇವರಿಗೆ ಸಿಗೋದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಚಂದ್ರ ಇಂತಿಂಥ ರಾಶಿಗಳಲ್ಲಿ ಇದ್ದಾಗ ಮಾತ್ರ ಇವರಿಗೆ ಹೆಲ್ಪ್ ಆಗುವಂಥದ್ದನ್ನು ಮಾಡಬಲ್ಲ. ಚಂದ್ರ ತನ್ನದೇ ಆದಂತಹ ಕರ್ಕಾಟಕ ರಾಶಿಯಲ್ಲಿದ್ದರೆ ಇವರಿಗೆ ಅತ್ಯುತ್ತಮವಾದಂತಹ ಬಾಳ ಸಂಗಾತಿಯನ್ನು ತಂದುಕೊಡುವಂಥ ಕೆಲಸವನ್ನು ಮಾಡ್ತಾನೆ.
ಇಲ್ಲ ಆತ ಇದು ವೃಷಭ ರಾಶಿಯಲ್ಲಿ ಇದ್ದಾನೆ ಹೇಳಿದಾಗಲೂ ಕೂಡ ಒಳ್ಳೆಯದನ್ನು ಮಾಡಿಕೊಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇಲ್ಲ ಚಂದ್ರ ಇವರ ಜಾತಕದ ಕನ್ಯಾ ರಾಶಿಯಲ್ಲಿದ್ದರೂ ಕೂಡ ಒಳಿತನ್ನು ಮಾಡಿಕೊಡೋದಕ್ಕೆ ಬೇಕಾದಂಥ ಒಂದು ಅವಶ್ಯಕತೆಯನ್ನು ನಿರ್ಮಿಸ್ಕೊಡ್ತಾನೆ. ಆದರೆ ಉಳಿದ ರಾಶಿಗಳಲ್ಲಿ ಎಲ್ಲೇ ಇದ್ದರೂ ಕೂಡ ಮಕರ ರಾಶಿಯವರಿಗೆ ಚಂದ್ರನ ಮೂಲಕವಾಗಿ ಅನೇಕ ರೀತಿಯ ಕಿರಿಕಿರಿಗಳು ಬರ್ತವೆ. ಮಕರ ರಾಶಿಯಲ್ಲೇ ಚಂದ್ರ ಇದ್ದರೂ ಕೂಡ ಆ ಚಂದ್ರ ಅಷ್ಟೊಂದು ಶಕ್ತಿಯನ್ನು ಹೊಂದಿರಬೇಕಾಗತ್ತೆ. ಅದು ಇಲ್ಲ ಅಂತ ಹೇಳಿದವಾಗ ಮಾತ್ರ ಸಾಂಸಾರಿಕವಾದಂತಹ ಗೋಜಲುಗಳು ಅನೇಕ ಪ್ರಮಾಣದಲ್ಲಿ ಮಕರ ರಾಶಿಯವರನ್ನು ಕಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಆಗ ಈ ಸ್ವರ್ಣಾಕರ್ಷಣ ಭೈರವ ಏನಿದ್ದಾನೆ, ಇವನ ಸಿದ್ಧಿಯಿಂದಾಗಿ, ಆ ಒಂದು ಯಂತ್ರದ ಧಾರಣೆಯಿಂದಾಗಿ ಸಾಂಸಾರಿಕವಾದಂತಹ ಒಂದು ಶಾಂತಿಯು, ಸಾಂಸಾರಿಕವಾದಂಥ ಒಂದು ಬ್ಯಾಲೆನ್ಸ್ ಸಿಗೋದಕ್ಕೂ ಕೂಡ ಮಕರ ರಾಶಿಯವರಿಗೆ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ ಯಂತ್ರ ಏನು ಮಾಡುತ್ತೆ, ತನ್ನದೇ ಆದಂಥ ರೀತಿಯಲ್ಲಿ ಆ ಒಂದು ಶಕ್ತಿಯನ್ನು ಕೊಡುತ್ತೆ. ಆ ಶಕ್ತಿ ಏನು ಮಾಡುತ್ತೆ, ಜೀವನವನ್ನು ಗೆಲ್ಲಿಸುವಂತಹ ಅಗಾಧತೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಸ್ವರ್ಣಾಕರ್ಷಣ, ಅದು ಚಿನ್ನವನ್ನು ಅಥವಾ ಸಂಪತ್ತನ್ನು ಗಳಿಸುವಲ್ಲಿಂದ ಹಿಡಿದು ಮನಸ್ಸಿನ ಶಾಂತಿಯನ್ನು ಗಳಿಸಿಕೊಡುವುದರವರೆಗೂ ಹೆಲ್ಪ್ ಮಾಡುವಂಥ ಒಂದು ವಿಶೇಷವಾದಂಥ ಯಂತ್ರ ಮಕರ ರಾಶಿಯವರಿಗೆ ಸ್ವರ್ಣಾಕರ್ಷಣ ಭೈರವ ಯಂತ್ರ ಇರುತ್ತೆ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.